ತಾನೇ ಬಂತುಂದಾನೆ ಭೂಮ್ಯಾಗ ಬೆಳೆ ಐತಿ ಈ ಆರ್ಕೆ ಮೈಯಾಗ ಬಗುರೈತೆ ನಾನೇ ಸಿದ್ದರಾಮಣ್ಣದು ಹೊತ್ತು ಮೀರಿ ನನಗೆ ವಿರುದ್ಧವಾಗಿ ನಡೆದು ನಾನೇ ಉತ್ತಮ ರೈತನೆಂದು ತಲೆ ಎತ್ತಿ ಬಾಳುವ ನಿನ್ನ ಸದ್ದನ್ನು ಅಡಗಿಸಬೇಕಾದರೆ ನಾ ಮೊದಲು ಸನ್ನದ್ಧನಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು. ನಿನ್ನಕ್ಷರದಲ್ಲಿ ನನ್ನ ಕಾರ್ಬಾರಿ ಕಾರ್ಬಾರಿ ಏನ್ ಬರೆಯಾಕತ್ತಿಲ್ಲ ಕಾರ್ಬಾರಿ ಅದೆಲ್ಲ ಇರಲಿ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬಂತು ಮೊದಲು ಹೇಳ. ಎಲ್ಲ ಇಲಾಖರು ಹೊಂದ್ಕೊಂಡಂಗ ಈ ಪೊಲೀಸ್ರ ಇಲಾಖೆ ಹೊಂದ್ಕೊಳ್ಳೋದು ಬಹಳ ಕಷ್ಟ ಐತ್ರಿ ದನಿಯಾರ. ತೀರ್ಬ್ಯಾಡ್ರಿ ದನಿಯಾರ. ಅವನ ರೀ ಆ ಕತ್ವಾಲ್ ಕಿರಣ್ ಕುಮಾರ್ ರೀ. ಈ ಟೈಗರ್ ಪಡ್ಲಿಗೆ ಸಿಂಹದ ಮರಿಯೋಗಿ ಕೋಡಿಸಿಕೊಂಡು ಯಶವಂತ್ ಬಲ ಭೀಮ ಎಲ್ಲೇ ಇದ್ದರು ಎತ್ತಿ ತಂದು ನನ್ನ ಪಾದಕ್ಕೆ ಹಾಕು. ಒಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆ ನಿಮ್ಮ ದರ್ಪಕ್ಕೆ ಸರ್ಪವಾಗಿ ಕೆಲಸ ಮಾಡುತ್ತಿರುವ ಆ ಕತ್ತೇವಾಲ್ ಇನ್ಸ್ಪೆಕ್ಟರ್ ಅನ್ನು ಈ
ಮಗನೇ, ಓ ತನಗಿ ಏನು ಸಂಬಂಧ? ನರೇಂದ್ರ, ಈ ಮಾತು ಸತ್ಯವೇ? ನರೇಂದ್ರ, ಯಾವ ಆಶ್ಚರ್ಯ ಸಂಗತಿ ಹೇಳ್ತಾ ಇದೀಯಾ? ಯಮುನಿಗೆ ಯಮುನಾಗಿ ನಿಂತಿರುವ ಈ ಚಂದ್ರೇಗೌಡನಿಗೆ ಆ ಕುರಿಮರಿ ಸವಾಲ್ ಹಾಕಿದ್ದೆ. ಈಗ ಅದು ಕುರಿಮರಿ ಅಲ್ಲ, ಸಿಂಹದ ಮರಿ. ಕರಿಯ, ಈ ಟೈಗರ್ ಪಾಟಲಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಂಡ ಆ ಯಶವಂತ್, ಓ ಬಲ ಭೀಮ ಎಲ್ಲೇ ಇದ್ದರೂ ಎತ್ತಿ ತಂದು ನನ್ನ ಪಾದಕ್ಕೆ ಹಾಕು ಒಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅವರಿಬ್ಬರನ್ನು ಹಿಡಿದು ತಂದು ನಿಮ್ಮ ಕೈವಶ ಮಾಡಿ ಕಾಮಣಿ ಕಾಂಚನಿ ಪದ್ಧತಿ ನೀವು ಆಗಬೇಕಾದ್ರೆ ಮೊದಲು ನಿಮ್ಮ ದರ್ಪ ತೋರಿಸಬೇಕು. ಅಷ್ಟಕ್ಕೂ ಎಡಿ ಎತ್ತಿದ್ರೆ ಎತ್ತಿದ ತಲಿ ಕತ್ತರಿಸಾಕಬೇಕು. ಅಂದಾಗ ಅಂಜೋದು ಈ ಜನತೆ. ಹೌದು ಕಾರ್ಬಾರಿ, ಹೌದು. ಮತಮೇರಿದ ಮತದಾನಿಗೆ ವಿಷಯವೇ ಮಾತು. ನಮಸ್ಕಾರ ಶಾಸಕರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಸ್ವಾಕಿನ ವಿಷಯ ಇದರಲ್ಲೇನಿದೆ ಗೌಡ್ರೆ? ರೈತರ ಸಭಾಭವನ ಕೊಟ್ಟುತ್ತಿರುವ ಈ ಚೌರಸ್ 80 ಕೋಟಿನಲ್ಲಿ ನಿರ್ಮಾಣವಿದೆ ಬೇಡ. ಯಾರು ಎಂಬುದನ್ನು ಅರಿಯಲಾರದೆ ಇಷ್ಟು ಸೊಕ್ಕಿನಿಂದ ಹಾರಾಡಿದರೆ ನೀರಿಲ್ಲದ ಜಾಗಕ್ಕೆ ನಿನ್ನನ್ನು ಗಡಿ ಆಚೆ ಎಸೆಯಬೇಕಾಗುತ್ತದೆ. ಎತ್ತರ ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟತನದಿಂದ ಸಾಗುವ ಅಧಿಕಾರಿ ತಾಳು. ಯಾರಿಲೆ ಕಟ್ಟಿ ಹಾಕಿ ಬಿಡಲೇ ನಾನು. ನನ್ನ ಚಾಟಿಯನ್ನು ತೆಗೆದುಕೊಂಡು ಬಾ. ಆಯ್ತ್ರಿ, ತಗೊಂಬರ್ತೀನ್ರಿ ಈಗ. ತಾಳು ಮಗನೇ, ಈ ಚಾಟಿ ಏಟನ್ನು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವ ನಾಮರ್ಥ ನಾನಲ್ಲ.
ಯಶವಂತ ಕರ್ತವ್ಯ ನಿಷ್ಠೆಯಲ್ಲಿ ಅಷ್ಟೇ ಈ ಯಶವಂತ ನಿನ್ನಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಯನ್ನು ನಾನು ಎಷ್ಟೇ ಜನರನ್ನು ನೋಡಿದ್ದೇನೆ, ನೀನು ಅಷ್ಟೇ. ಮಾಮ ಒಪ್ಪದಿದ್ದರೆ ಬಂದು ಕೆತ್ತಿಕೊಂಡು ಈ ಕೂರ್ಣಿಯನ್ನು ಪ್ರಾಣಕ್ಕಾಗಿ ಹೆದರಿ ಮಾನವನ್ನೇ ಮಾರಿಕೊಳ್ಳುವ ಚೀಮಾರಿ ನಾನಲ್ಲ. ನಿನ್ನಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಯನ್ನು ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ನೀನೋಗದಿದ್ದರೆ ಸಹಿಸಿಕೊ ಮಗನೇ ಈ ಬಂದೂಕಿನ ಗುಂಡನ್ನು. ಗುರಿ ತಪ್ಪಿಸಲಿಲ್ಲ ಸಾವುಕಾರ. ಈ ಪುರ ಇದನ್ನೆಲ್ಲ ಕೇಳಲಿಕ್ಕೆ ನೀನು ಯಾರಲೇ ಬಚ್ಚ? ಎಲ್ಲದಕ್ಕೂ ನಾನು ಯಾರೆಂದು ಅಬ್ಬರಿಸಿ ಹೇಳುವ ಗದ್ದರಿಸಿ ನಿಮ್ಮನ್ನ ಬಚ್ಚ ಎಂದು ಕೂಗುವ ಈ ಬಲಭೀಮ. ಲೇ ಬಲಭೀಮ, ನಿನಗೆ ಬೇಕಲೇ ಹುಚ್ಚ ಈ ಹುಂಬುತನ. ಶಂಭಲಿಂಗನ ಮೇಲೆ ಭಾರ ಹಾಕಿ ಅಂಬಲಿಗಾಗಿ ನೀ ಅಲಿದಾಡುವ ನನಗೆ ದುಗ್ಗಾನೆ ಸಮನ. ಕತ್ತರಿಸಿಕೊಳ್ಳಬೇಡ ನಿನ್ನ ತಲೆಯನ್ನು, ಸುಮ್ಮನೆ ಹೊರಟು ಹೋಗ್ಬಿಡು ಇಲ್ಲಿಂದ. ಮರ್ಯಾದೆಯಾಗಿ ಈತನನ್ನು ಬಿಟ್ಟು ಬಿಡಿಸಿದರೆ ನಾಗರ ಹೋವಿನಂತೆ ಎಡೆ ಎತ್ತಿ ನಿನ್ನ ಕತ್ತಿಕೊಳ್ಳಬೇಕಾಯಿತು. ಎಚ್ಚರ, ನನಗೆ ಎತ್ತರ. ಲೇ ಭೀಮಾ, ಆ ಹಾವಿನ ಹಲ್ಲನ್ನೇ ಕಿತ್ತು ಅದನ್ನೇ ಓಟ ಆಡಿಸುವ ಹಾವು ಆಡಿಗ ನಾನಿರುವಾಗ ನನಗೆ ಎತ್ತರ ಹೇಳ್ತೇನೆ ಬಡವ. ಲೇ ಭೀಮ್ಯಾ, ಲೇ ಭೀಮ್ಯಾ, ಇವನು ಬರ ಭೀಮನಲ್ಲ, ನಿಮ್ಮಂತಹ ಕಲಿಯುಗದ ಕೀಚಕರ ಬಿಸಿ ರಕ್ತ ಕುಡಿಲು ಬಂದಿರುವ ಕಲಿಯುಗದ ಭೀಮ. ನಮ್ಮ ಮನೆಗೆ ಬಂದು ನಮಗೆ ಹಾರಾಡುತ್ತೇನೆ ಕುನ್ನಿ. ಏನೋ ಚಂದ್ರಗೌಡ, ತನಿಖೆನಾಗಿದ್ದೀನೆಂದ ಕೊಬ್ಬಿನಿಂದ ಬಡವ ಎಂದ ಕೂಗಿದರೆ ಈ ಬಡವ ಒಂದು ಸಲ ತನ್ನ ಬಡತನದ ಬೇಗೆಯನ್ನು ಹರಿದೆಗೆದು ಕಾಲು ಕೆದರಿ ಹುಲಿಯಾಗಿ ನಿಂತರೆ ನೆಲ ಕಾಣದ ನರಿಯಾಗಿ ನಿನ್ನ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆದಿತು. ನೆನಪಿರಲೇ ಎಚ್ಚರ. ಏ ಭೀಮಾ, ನಮ್ಮ ಮನೆಗೆ ಬಂದು ನಮಗೆ ದಬಾಸ್ತೇನೆ ಬಚ್ಚ. ಲುಚ್ಚ, ಈ ಕೆಚ್ಚದ ವೀರನಿಗೆ ಕಚ್ಚ ಅನ್ನುವ ಕೆಲಸವೇ ಗೊತ್ತಿಲ್ಲ. ನರೇಂದ್ರ, ಈ ಯಶವಂತ್ ಹೇಳುವ ಮಾತನ್ನು ನಾನೇ ಹೇಳ್ತಾ ಇದ್ದೀನಿ, ಕೇಳ್ಕೋ. ನೀವು ಸಭಾಭವನ ಕಟ್ಟಿಸಿ ನಿಮ್ಮ ಹಣ ಮಂಜೂರು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ನಿಮ್ಮ ರಾಜಕೀಯ ನಡೆಸಿದರೆ ಅದಕ್ಕೆ ನಾವು ಸಿದ್ಧ. ಮಿಸ್ಟರ್ ಚಕ್ರವರ್ತಿ, ನನ್ನ ಯಶವಂತನನ್ನು ಕರೆದುಕೊಂಡು ಹೋಗ್ತೀನಿ. ಹಿಂಗೆ ಬಿಟ್ರೆ ಇವು ನಮ್ಮ ಕತಿ ಮುಗಿಸೇ ಬಿಡ್ತಾನ್ರಿ ದಣ್ಯಾರ. ಓದಕ್ಕಂತ ಸಮಯ ನೋಡಿ ತೆಗೆಯಲೇಬೇಕು ಈ ಕುಣ್ಣಿಯನ್ನು.
ಹಿಂಗಂತ ನಾ ಪ್ಲಾನ್ ಹಾಕ್ತೀನಿ ಬನ್ರಿ ಎಲ್ಲಾರು ಮನೆ ಕಡೆ ಹೋಗೋಣ